ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಅಂದ್ರೆ ವಿಜಯಪುರ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬಬಲೇಶ್ವರ ತಾಲೂಕಿನ ಕುಮಟೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಶ್ರೀ ಸುಕ್ಷೇತ್ರ ರೇವಣಸಿದ್ದೇಶ್ವರ ಜಾತ್ರೆ ಒಳಗ್ರಿ 3 ಡೊಳ್ಳಿನ ಸಂಘಗಳು ಬಂದಿದ್ರಿ. ಯಾವ ಊರಿನಪ್ಪ ಅಂದ್ರೆ ಕಾಜಿಬಳಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘ ರೀ, ಕಲಬುಳಗಿಯ ಮಡ್ಡಿ ಸಿದ್ದೇಶ್ವರ ಡೊಳ್ಳಿನ ಸಂಘ ರೀ, ಅದಲ್ದನ ನಮ್ಮ ಇದ್ದೂರಾಗಿಂದ ಅಂದ್ರೆ ಕುಮಟೆ ಗ್ರಾಮದಲ್ಲಿ ಇರ್ತಕ್ಕಂಥ ರೇವಣಸಿದ್ದೇಶ್ವರ ಡೊಳ್ಳಿನ ಸಂಘದವ್ರಿ. 3 ಮಂದಿ ಡೊಳ್ಳಿನ ಸಂಘದವ್ರು ಭಾಳ ಚಂದ ಹಾಡು ಹಾಡಿದ್ರಿ, ಒಬ್ರಿಗಿಂತ ಒಬ್ರು. ನನಗಂತೂ 3 ಡೊಳ್ಳಿನ ಸಂಘದವ್ರು ಹಾಡ ಕೇಳಿ ಇಷ್ಟು ಮನಸ್ಸಿಗೆ ಖುಷಿ ಆತಲ್ರಿ. ಈ ಜನಪದ ಸಾಹಿತ್ಯವನ್ನು ಆದಷ್ಟು ನಾವೆಲ್ಲರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂಥೇಳಿ ನಾ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳ್ತೇನೆ ರೀ. ನಮ್ಮ ಈ ಕಾಜಿಬಳಗಿ ಕಾಶಿಲಿಂಗೇಶ್ವರ ಡೊಳ್ಳಿನ ಸಂಘದವ್ರಿಗೆ, ಕಲಬುಳಗಿ ಆಮೇಲೆ ಮಡ್ಡಿ ಸಿದ್ದೇಶ್ವರ ಡೊಳ್ಳಿನ ಸಂಘದವ್ರಿಗೆ ರೀ, ಆಮೇಲೆ ನಮ್ಮ ರೇವಣಸಿದ್ದೇಶ್ವರ ಡೊಳ್ಳಿನ ಸಂಘದವ್ರಿಗೆ ರೀ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ ಭಾಳ ಚಂದ ಹಾಡು ಹಾಡ್ಯಾರು. ಈಗ ಮುಂದೆ ನಮ್ಮ ರೇವಣಸಿದ್ದೇಶ್ವರ ಡೊಳ್ಳಿನ ಸಂಘದವರು ಹಾಡು ಹಾಡ್ಯಾರು, ಅದನ್ನು ಹಾಕಕ್ಕೆ ಇದನ್ನು ಇವತ್ತು ಯಾವ ಹಾಡಪ್ಪ ಅಂದ್ರೆ ರೇವಣಸಿದ್ದೇಶ್ವರ ಮಹಾತ್ಮೆ ರೀ. ಚರಿತೆ ಯಾವ ರೀತಿ ಅವರು ದೇವಲೋಕದಿಂದ ಭೂಮಿ ಮೇಲೆ ಧರೆಗಿಳಿದು ಬಂದರು, ಅವತಾರ ತಾಳಿದ್ರು ಅನ್ನೋದ್ರ ಬಗ್ಗೆ ಭಾಳ ಚಂದ ಇವ್ರು ಕಾಕವ್ರು ಹಾಡು ಹಾಡ್ಯಾರು. ಈಗ ಮುಂದೆ ಹಾಡು ಹಾಕಿನ ನೀವು ಕೇಳ್ಕೊಂಡು ಬರ್ರಿ. ಹಾಡು ಮುಗ್ಯಾನ ನಾನು ಮತ್ತೇನಾಕನ್ರಿ ಭೇಟಿ ಹಾಕನ್. ಇದು ಹಾಡಿನ ಫಸ್ಟಿಗೆ ಬಗ್ಗೆ ನೋಡಿದ್ರೆ ಸೃಷ್ಟಿ ಆದಿಯಲ್ಲಿ ಗುರು ರೇವಣಸಿದ್ದ ಅವತಾರ ಧಾರಣ ಮಾಡಿದನು. ರೇವಣಸಿದ್ದರ ಬಗ್ಗೆ ಹಾಡೋರದ್ರಿ. ಡೊಳ್ಳಿನ ಸಂಘದ ಹೆಸರೇನ್ರಿ ಅದು ಕಾಕಾರ? ರೇವಣಸಿದ್ದೇಶ್ವರ ಗಾಯನ ಸಂಘ ಕುಮಟೇರಿ ತಾಲೂಕಾ, ಬಬಲೇಶ್ವರ ಜಿಲ್ಲಾ, ವಿಜಯಪುರ. ಹಾಡ್ರಿ ಅದ.
ಓಂ ನಮ ಶಿವಾಯ ನೋಡುತ್ತಿದ್ದರು ಗುರು ರೇವಣ ಸಿದ್ದೇಶ್ವರ ಕಂಡಿದನು ಶಿವ ಗುರುಗಳಲ್ಲಿ ನುಡಿದಿದರು ಬೆಲ್ಲ ಕುರ್ಲಾತೆ ಅಂತ ತೋರ ಮರೆ ಸತ್ಯ ನಮ್ಮ ಹಾಡಿನ ಇವಾಗ ನಮ್ಮ ಹಿರಿಯರಾದಂಥವ್ರು ಶ್ರೀ ಧನ್ಯವಾದ ಸಾಕಿನ ಕುಮಟೆ ಇವರಾದ್ರೂ ಆಶೀರ್ವಾದ ರೂಪಾಯಿಗೆ 100 ರೂಪಾಯಿ ಕಾಣಿ ಕೊಡುತ್ತಾರೆ. ಅವರಿಗೆ ಯಾವ ನಮ್ಮ ಜಗದ್ಗುರು ರೇವಣ ಸಿದ್ದೇಶ್ವರ ಶ್ರೀ ಸಂಪತ್ ಬಗ್ಗೆ ಅವನು ಸವಾಲು ಕಾಲದಲ್ಲಿ ನಡೆಸಿದಂತ ಆ ದೇವರು ಬಿಡ್ತಾರೆ. ಯಾವ ರೇವಣ ಸಿದ್ದೇಶ್ವರ ಗದ್ದಿಗೆ ಪೂಜಾರಿ ಅಂತವ್ರು ಅವರೇನಪ್ಪ ಗುರುರಾಜ್ ಮುದ್ದೆ ಪೂಜಾರಿ ಇವರಾದ್ರು 51 ರೂಪಾಯಿ ಕಾಣಿ ಕೊಟ್ಟಿದ್ದಾರೆ. ಅವ್ರಿಗೆ ಗುರು ರೇವಣ ಸಿದ್ದೇಶ್ವರ ಶ್ರೀ ಸಂಪತ್ ಕೊಟ್ಟು ಕಾಪಾಡಿ ಎಂದು ಆ ದೇವರಲ್ಲಿ ಬಿಡ್ಕೊತೀವಿ. ಅದರಂತೆ ಯಾವ ನಮ್ಮ ಆತ್ಮೀಯ ಮಿತ್ರರಾದಂಥವರು ಸಿದ್ದರಾಮಯ್ಯ ಹಿರೇಕೊಮ್ಮರು ಸಾಕಿನ ಕುಮಟೆ ಇವರಾದ್ರೂ ಆಶೀರ್ವಾದ ರೂಪಾಯಿಗೆ 100 ರೂಪಾಯಿ ಕಾಣಿ ಕೊಟ್ಟಿದ್ದಾರೆ. ಅವರಿಗೆ ಗುರು ರೇವಣ ಸಿದ್ದೇಶ್ವರ ಯಾವ ಕಾನೂನು ತರಿಸಿದ್ದೇವರ ಶ್ರೀ ಸಂಪತ್ ಕೊಟ್ಟು ಕಾಪಾಡಲಿಕ್ಕೆ ಗುರುವಿನೇ ಬೇಡಿಕೊಳ್ಳಬೇಕು.
ಮತ್ತೆ ಯಾರು ಬಂದ್ರವ್ರು ಅದರಂತೆ ಯಾವ ನಮ್ಮ ಆತ್ಮೀಯ ಮಿತ್ರರಾದಂಥವ್ರು ಅವರೇ ಭೀಮು ಅಣ್ಣ ಸೊನ್ನದ ಸಾಕಿನ ಕುಂಟೆ ಯಾವ ಅವರು ಗಾಯನ ಸಂಘದವರು ಪವಿತ್ರ ಸನ್ನದ ಇವು ಗಾಯನ ಸಂಘದವರು 50 ರೂಪಾಯಿ ಕಾಣಿ ಕೊಡುತ್ತಾರೆ. ಅವ್ರ ಗಾಯನ ಸಂಘ ಜಗದಲ್ಲಿ ಹೇಗೆ ಅಂತೇಳಿ ಗುರ್ಮೆಯನ್ನು ಬೇಡಿಕೊಂಡು ಅದರಂತೆ ಯಾವ ನಮ್ಮ ಹಿರಿಯರಾದಂಥವ್ರು ರಾಮಸಿಂಗ್ ಅಣ್ಣ ಧರ್ಮಸಿಂಗ್ ಕಾಕ ಹೋಲೂರ ಇವರಾದ್ರೂ ಆಶೀರ್ವಾದ ರೂಪಾಯಿ 101 ರೂಪಾಯಿ ಕಾಣಿ ಕೊಡುತ್ತಾರೆ. ಅವ್ರಿಗೆ ಗುರು ರೇವಣ ಸಿದ್ದೇಶ್ವರ ಯಾವ ಶಂಸಾಪುರ ಭವಾನಿ ಶ್ರೀ ಸಂಬತ್ ಕೊಟ್ಟು ಕಾಪಾಡಲಿಂದ ದೇವರು ನೋಡ್ಕೊತೀನಿ. ಮಾತಾಡ್ ನೋಡ್ರಿ ಮಾತು ಒಂದ್ರ ಹಾಕಿಲ್ಲ. ಅದರಂತೆ ಯಾವ ನಮ್ಮ ಹಿರಿಯರಾದಂಥವ್ರು ಕಲಾವಂತರಾದಂಥ ಅವರೇ ಬಸವಣ್ಣ ಸೊನ್ನ ಸಾಕಿನ ಕುಂಟೆ ಇವರಾದ್ರೂ ಆಶೀರ್ವಾದ ರೂಪಾಯಿ 51 ರೂಪಾಯಿ ಕಾಣಿ ಕೊಟ್ಟಿದ್ದಾರೆ. ಅವ್ರಿಗೆ ಗುರು ರೇವಣ ಸಿದ್ದೇಶ್ವರ ಶ್ರೀ ಸಂಪತ್ತು ಹೋಗುವಾಗ ಸದಾ ಕಾಲಕೊಂಡು ನಡೆಸಲೆಂದು ಆ ದೇವರು ಬೇಡ್ಕೊಟ್ಟು ಯಾವ ಮಾತಾಶ್ರೀಯಾದ ಕಲ್ಲವಕ್ಕ ಬಗೆಹಡಿ ಇವರಾದ್ರೂ 50 ರೂಪಾಯಿ ಕಾಣಿ ಕೊಟ್ಟಿರ್ತಾರೆ. ಅವ್ರಿಗೆ ಗುರು ರೇವಣ ಸಿದ್ದೇಶ್ವರ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲೆಂದು ಆ ದೇವ್ರ ನಿರ್ತಿ ಬಿಡ್ಕೊತೀನಿ. ಯಾವ ನಮ್ಮ ಆತ್ಮೀಯ ಮಿತ್ರರಾದಂಥವ್ರು ಅವರೇನಪ್ಪ ನಾರಾಯಣ ಸಿಂಗ್ ರಾಜಪೂತ್ ಸಾಕಿನ ಕುಂಟೆ ಇವರಾದ್ರೂ 51 ರೂಪಾಯಿ ಕಾಣಿ ಕೊಟ್ಟಿರ್ತಾರೆ. ಅವ್ರಿಗೆ ಗುರು ರೇವಣ ಸಿದ್ದೇಶ್ವರ ಶ್ರೀ ಸಂಪತ್ತು ಹೋಗುವಾಗ ಸದಾ ಕಾಲಕೊಳ್ಳೆಂದು ಆ ದೇವ್ರನ್ನ ಬೇಡ್ಕೊತೀನಿ. ಬಂದಿತ್ತು ಅಹಂಕಾರ ಯೋಗಿ ಜಂಗಮರು ಭಿಕ್ಷಾಕ ಬಂದರವರು ಕೈ ಕೊಡುವ ನೀಡವರ ಯೋಗಿ ಜಂಗಮರು ಕೋಡಿಕೊಳ್ಳ ದಾನ ಮಾಡ ಯೋಗಿ ಜಂಗಮರು ಕೋಡಿಕೊಳ್ಳ ಭಕ್ತಿಯ ಮಾಡ ಅಲ್ಲಿಗೆ ಹೋಗ್ಯಾರ ಅವರ ಭಕ್ತಿಗೆ ಒಲಿತಾರ ಕೂಡಿದ ಸಮನಾಗ ಹಾಡಿ ಗುರುವಿನ ವಿಸ್ತಾರ ಭಕ್ತಿ ಕೇಳಿದರ ತಿರುತ್ತಾರ ಮನೆಗೆ ಹೋಗ್ಯಾರ ಪಾಲಕ ಯಾರಿಗೆ ಬಿಡುವುದಿಲ್ಲ ಅಂತ ಹೇಳ್ಯಾರ ಸಿದ್ಧರು ಪಡೆದ ಮನೆಯಾಗ ಹೋಗ್ಯಾರ ಸಿದ್ಧರು
ಭಿಕ್ಷ ಬೇಡ್ಯಾರ ಅವರಿಗೆ ಭಿಕ್ಷಾನೆ ಬೇಡ್ಯಾರ ಓಡಿದ ಸವನಗಾಡಿ ಹೇಳ್ತೀವ ಗುರುವಿನ ವಿಸ್ತಾರ ಭಕ್ತಿ ಇಟ್ಟ ಕೇಳಿದರ ಯಾವ ಕೊಲ್ಲಾಪುರ ಪಟ್ಟಣದಾಗ ಗೋರಖ ಬೈತಿದ್ದ ಯಾರು ಭಿಕ್ಷುಕರು ಮನಿ ಮುಟ್ಟ ಭಿಕ್ಷೆ ಬೇಡಕ್ ಹೋದ್ರ ಅವ್ರ ಹೆಂಡ್ರನ್ನ ಕರೆಸಿ ಏನ್ ಮಾಡ್ತಿದ್ರಪ್ಪ ಹೆಂಡ್ರ ಏನಪ್ಪಾ ಅಂದ್ರ ಹಿರಿ ಲಕ್ಕ ಚಿಕ್ಕ ಲಕ್ಕ ಅಂತೇಳಿ ಇಬ್ರು ಹೆಂಡ್ರು ಹೌದು ಆ ಚಿಕ್ಕ ಲಕ್ಕನ ಕರೆದು ಅವರು ಯಾರು ಬೇಡಿರ್ತಾರಲ್ಲ ಅವ್ರ ಕೈನ ಕರೆದು ಅವ್ರ ಜೋಳಿಗ್ಯಾಗ ನೀಡಿಸಿ ಬಿಡ್ತಿದ್ದ ದಿನವೊಂದು ಪ್ರತಿ ಹೌದಪ್ಪ ಹೌದು ಹಿಂಗೆ ಎಷ್ಟೋ ದಿವಸ ನಡೆದಿತ್ತು ಎಲ್ಲ ಮಂಡಗೈ ಮಾಡಿಕೊಂಡು ಭಿಕ್ಷುಕರ ಒಂದು ಟೂರ್ ಗುಡ್ಡದಾಗ ಹೋಗಿ ಯಾವ ಜಗದ್ಗುರು ರೇವಣಸಿದ್ದೇಶ್ವರ ತಪಸ್ಸನೆ ಮಾಡಿದರು ಹೌದಪ್ಪ ಗುರುವಿನ ನಾಮಸ್ಮರಣೆ ಮಾಡಿದರೆ ಗುರು ರೇವಣಸಿದ್ದೇಶ್ವರ ಗರು ಉಂಟಾಗಿ ಹೌದು ಕೊಲ್ಲಾಪುರ ಗ್ರಾಮಕ್ಕೆ ಹೋದ್ರಪ್ಪ ಹೋಗಿ ಯಾವ ಗೋರಖದ ತೈತಿದ್ದಲ್ಲ ಅವನ ಮನಿ ಮುಂದೆ ಹೋಗಿ ಒಳಗೆ ಹೋಗ್ಬೇಕು ಅನ್ನೋದಕ್ಕೆ ದ್ವಾರ ಪಾಲಕ್ಕೆ ಏನ್ ಹೇಳಪ್ಪ ಏನ್ ಹೇಳಪ್ಪ ನಮ್ಮ ದನಿಯಾರ ಅಪ್ಪಣೆ ಇಲ್ಲದ ಯಾರನ್ನೂ ಬಿಡುದಿಲ್ಲ ಒಳಗಂದ್ರು ಹೌದು ಅಂದ್ರೆ ಯಾವ ನಮ್ಮ ಜಗದಾದಿ ಜಗದ್ಗುರು ರೇವಣಸಿದ್ದೇಶ್ವರ ಮಾಯ ರೂಪದಿಂದ ಅಲ್ಲಿ ನಿಜ ಏನಾತ ಮನೆಯಾಗ ಹೋಗಿ ಬೋತಿ ಭಿಕ್ಷಾಂದೆ ಅಂದ ಹೌದಪ್ಪ ಅಂದ್ರ ಗುರುನಾಥ ಭಿಕ್ಷಾಂದೆ ಅಂತ ಏನು ಬೇಡಿದಲ್ಲ ಹೌದಪ್ಪ ಆ ಟೈಮ್ನಾಗ ಗೋರಖನಾಥನ ಕಿವ್ಯಾಗ ಒಂದು ಬರ್ಚಿ ಬಿಡದಕ್ಕೆ ಪವರ್ಲೆ ಅವಾಜ್ ಕೇಳಿಸಿಬಿಟ್ಟು ಹೌದಪ್ಪ ಹೌದು ಚಟ್ಟನೆ ಚೀರಿಗೆ ಗೋರಖದೈತಿ ಅಂತ ಗೊತ್ತ ಹೌದು ನೀ ಹೆಂಗ ಬಂದಿ ಯಾರಂದ ಕೊಡ್ಲಿ ಯಾರನ್ನ ಭಿಕ್ಷಾ ಬೇಡಕ್ ಬಂದನಪ್ಪ ಭಿಕ್ಷುಕ ಅದನ್ನ ಕೇಳಿದ್ರು ಹೌದಪ್ಪ ರೇವಣಸಿದ್ದೇಶ್ವರ ಹೇಳಿದ ಕೂಡಲೇ ಚಿಕ್ಕ ಲಕ್ಕನ ಕರೆದ ಕೈಯಾಗ ಒಂದು ಹತ್ತಾರು ಕೊಟ್ಟ ಹೌದು ಭಿಕ್ಷುಕ ಬಂದ ನೀವು ಎರಡು ಕೈ ಕರೆದ ಅವ್ರ ಜೋಳಿಗ್ಯಾಗ ಹಾಕಿದವ್ರು ಹೋಗಲಿಲ್ಲ ಹೌದೌದ್ರಪ್ಪ ಯಾವ ಜಗದ್ಗುರು ರೇವಣಸಿದ್ದೇಶ್ವರ ಏನು ಮಾಡಿದ್ರಪ್ಪ ಅಂದ್ರ ಏನ್ ಮಾಡಿದ್ರಪ್ಪ ಸೋಮ ಅಂತ ಹೇಳಿ ಹೊಡಿಯವ ನನ್ನ ಕೈ ಕಡ್ದು ನನ್ನ ಜೋಳಿಗ್ಯಾಗ ನೀಡುತ್ತ ಕೈ ಮುಂದೆ ಚಾಚಿ ನಿಂತು ಲಕ್ಕಾದೇವಿ ಎರಡು ಕೈ ಕಡ್ಡಿ ಈಗ ಕೈ ಮೇಲೆ ಕಡ್ಗ ಇಟ್ಟು ಸುಮ್ಮನಿತ್ತ ಹೌದಪ್ಪ ರೇವಣಸಿದ್ದೇಶ್ವರ ತಮ್ಮ ಉರಿಗನ್ನು ಉರಿಗನ್ನು ತೆಗೆದುಕೊಳ್ಳಿ ಆ ಚಕ್ರ ಎಲ್ಲ ಕರಗಿಸಿ ಒಂದು ನೀರು ಮಾಡಿ ಕುಡಿದು ಬಿಟ್ರು ಹೌದಪ್ಪ ಹೌದು ಕುಡಿದಿಂದ ಏನ್ ಮಾಡಿದ್ರಪ್ಪ ಅಂದ್ರ ಏನ್ ಮಾಡಿದ್ರಪ್ಪ ನನಗೆ ಯಾವಾಗ ದೈತ ಒಂದು ಕಡ್ಡಿಗ ಕೊಟ್ಟು ನನ್ನ ಕೈ ಕಡಿನ ಕಳಿಸ್ಯಾನಂದ್ರೆ ಇವನು ಹೊಟ್ಟೆಗೆ 9 ಕಡ್ಡಿಗ ಅವನಿಗೆ ತಪಾಸ್ಕೊಂಡ್ರು ಹೌದ್ರಪ್ಪ ಹೌದು ಗೋರಖ ದೈತ ಕಾಟಾದ ನನ್ನ ಮಗ ಮನ್ಸಿನ ಮೇಲೆ ಮಕ್ಕೊಂಡಿದ್ದ 9 ಕಡ್ಡಿ ಹೋಗಿ ಗೋರಖದ ಇದ್ದರು ಹೊಟ್ಟೆ ಹೊಟ್ಟು ಹೌದು ಚಟ್ಟಿನ ಚೀರಿ ನೋಡ್ತಾರೆ ರೇವಣಸಿದ್ದೇಶ್ವರ ಮಾಯಾಗಿ ಬಿಟ್ಟಿದ್ದಾರೆ ಹೌದೌದ್ರಪ್ಪ ಹೌದು ಲಕ್ಕಾದೇವಿನ ಕರಿತಾನ ಇನ್ಕ ಬಂದವ ಮಾನವಲ್ಲ ಮಾದೇವ ಪರಮಾತ್ಮ ಅವನು ಸ್ತೋತ್ರ ಮಾಡೋನು ಅವರು ಬರ್ಬೇಕು ನನ್ನ ತ್ರಾಸ ಇಲ್ಲಿಕಂದ್ರೆ ನಾ ಸತ್ತು ಹೋಗ್ತ ನನ್ನ ದೊಡ್ಡ ಹೌದ್ರಪ್ಪ ಯಾವ ಗೋರಖದೈತ ಇಬ್ಬರು ಹೆಂಡ್ರು ಕೂಡಿ ಗುರುನಾಥನ ನಾಮಸ್ಮರಣೆ ಮಾಡಿದ ಕೂಡಲೇ ರೇವಣಸಿದ್ದೇಶ್ವರ ಮತ್ತೆ ಪ್ರಸನ್ನ ಆದ ಹೌದ್ರಪ್ಪ ಪ್ರಸನ್ನ ಆಗಿ ಏನ್ ಮಾಡಿದಪ್ಪ ಅಂದ್ರ ಯಾವ ಲಕ್ಕಾದೇವಿ ಹೇಳ್ತಾರೆ ಇಬ್ರು ಹೌದು ಪರಮಾತ್ಮ ನನ್ನ ಮಂಗಲ ಸೂತ್ರ ಉಳಿಸ ನನ್ನ ಕುಂಕುಮ ಅಳಕಸ್ಮಾಡಪ್ಪ ನಿನ್ನ ಪಾದಕ್ಕೆ ಬಿಟ್ಟು ನೋಡ್ಕೋತೇವೆ ಅಂದುಕೊಳ್ಳಿ ರೇವಣಸಿದ್ದೇಶ್ವರ ಮತ್ತೆ ಉದಯಾಗಿ ಬಂದು ತಕಾಸ್ತು ಅಂದುಕೊಳ್ಳಿ ಕಣ್ಣಿಗೆಲ್ಲ ಮಾಯದು ಗೋರಖದೈತ ಬಂದು ರೇವಣಸಿದ್ದೇಶ್ವರ ಪಾದಕ್ಕೆ ಬೀಳ್ತಾನೆ ಗುರುನಾಥನ ಇಲ್ಲಿ ಮಾಡಿ ಇಲ್ಲಿ ತನ ಮಾಡಿದ್ದೆಲ್ಲ ಸರ್ವತ ತಪ್ಪಾಗೈತಿ ನನ್ನ ಮಾತಿ ಮಾಡತ್ತೆ ಕೇಳಿದ ಕೂಡಲೇ ರೇವಣಸಿದ್ದೇಶ್ವರ ಹೇಳ್ತಾರೆ ಈ ಮಾನವ ಜನ್ಮ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡ್ಲಕ ಮನುಷ್ಯ ಆಗಿ ಬಂದಿಲ್ಲಿ ಎಲ್ಲರಿಗೆ ಹಿಂಸೆ ಕೊಡ್ತಿ ಹಿಂಸೆ ಎಂದು ಕೊಡಬಾರ್ದ ಅವ್ರ ದಾನ ಧರ್ಮ ಪರೋಪಕಾರ ಮಾಡ್ಕೊತ ಹೋಗು ನೀ ಯಾವಾಗ ನನ್ನ ನಾಮಸ್ಮರಣೆ ಮಾಡ್ತೀನಿ ನಿನ್ನ ಬೆನ್ನಿಂದಿರ್ತೀನಿ ಅಂತೇಳಿ ಗುರುನಾಥ ಮಾಯ ಆಗಿ ಬರ್ತೀನಿ ಹೌದ್ರಪ್ಪ ಹೌದು ಗುರುವರೇವಣ ಸಿದ್ಧ ನಂಬಿದ ಭಕ್ತರಿಗೆ ಬರುವ ನೀಡ್ಯಾರ ಗೋರಖ ದೈತ ಚಿಕ್ಕ
ಕದೇವಿ ಗಲ್ಲಿಗೆ ಕರುಣಾರ ಕೈಯಾಗ ಕಡ್ಗ ಕೊಟ್ಟ ಅಂತ ಕೈ ಕಡಿಯಾದಾರ ಸುರ ಕೈಯ ಕಡಿ ಅಂತ ಮಾಡಿ ನಿಲ್ತಾರ ಸುರ ಕೈಯ ಕಡಿ ಅಂತ ಮಾಡಿ ನಿಲ್ತಾರ ಕದೇವಿ ಗುರುವಿನ ಕೈ ಮೇಲೆ ಎತ್ತಳು ಹತ್ಯಾರ ಪಾಲಕ ಮಾಡ್ಯಾರ ನಮಸ್ಕಾರ ಸೂರ್ಯನ ಸಮರಗಾಡಿ ಹೇಳ್ತೀವ ಗುರುವಿನ ವಿಸ್ತಾರ ಭಕ್ತಿ ಎತ್ತ ಕೇಳಿದಾರ ತಿರುತ್ತಾರ ಗರುಗಣ್ಣ ಪರ್ವ ತಾವೆ ನೋಡ್ಯಾರ ಅಡ್ಗ ಕರಗಿಸಿ ನೀರ ಮಾಡಿ ಕೊಡನು ದೇವಾರ ಒಂದ ಮರಳಿಗೆ ಕರುಣಾರ ಮರಳಿಗೆ ಕರುಣಾರ ನೋಡಿದ ಸಬಲಗಾಡಿ ಶಿವ ಗುರುವಿನ ವಿಸ್ತಾರ ಭಕ್ತಿ ಎತ್ತ ಕೇಳಿದಾರ ವಿಸ್ತಾರ ದೈತ ಗಂಡ ಎಂಡರು ಸ್ತೋತ್ರ ಮಾಡ್ಯಾರ ಅವರ ಭಕ್ತಿ ನುಡಿರು ಸಿದ್ದೇಶ್ವರ ಪ್ರಸನ್ನಾಗ್ಯಾರ ಹಸ್ತ ಹಿಡಿದು ದೈತನ ಕಡಲ ತಗಲ ಹಸ್ತ ಹಿಡಿದು ದೈತನ ಕಡಲ ತಗಲ ವರುವ ನೀಡ್ಯಾರ ಅವರಿಗೆ ವರುವ ನೀಡ್ಯಾರ ಕೂಡಿದ ಸಬಲಗಾಡಿ ಶಿವ ಗುರುವಿನ ವಿಸ್ತಾರ ಭಕ್ತಿ ಎತ್ತ ಕೇಳಿದಾರ ತಿರುತ್ತಾರ ಕದೇತನ ಗರು ಮುರಿದ ಹೇಳಿದ ದೇವಾರ ದಾನ ಧರ್ಮ ಪುಣ್ಯ ಪರುಕರ ಮಾಡಲು ಅಂತಾರ ನೀನು ನೆನೆದಾಗ ಬೆನ್ನೆಲ್ಲ ಇರುತ್ತೀಯ ನನ್ನ ದೇವ ನೀನು ನೆನೆದಾಗ ಬೆನ್ನೆಲ್ಲ ಇರುತ್ತೀಯ ನನ್ನ ದೇವ ಪಾಯಗೆ ಹೋಗ್ಯಾರ
ಬೇರೆ ಊರಿಗೆ ಗೆಲ್ಲ ಐತಿ ನೋಡಿ ನಮಗಳು ಜಯಪುರ ಕಾಲು ಐತಿ ಎಲ್ಲಿ ಸೊನ್ನೆ ನಮಗ ಬಬಲೇಶ್ವರ ತುಂಬ ಜಾಗದಾಗ ಗುರುವರೇ ಅವನ ಸಿದ್ಧ ಬಂದಿರಿ ನೆಲೆಮಾರ ಗುರುವಿನ ನೆಲೆದು ಕಾಶಿರಾಮ ಸಿಂಗ ಕಲಿಯ ಬರದ ಗುರುವಿನ ನೆಲೆದು ಕಾಶಿರಾಮ ಸಿಂಗ ಕಲಿಯ ಬರದ ಹತ್ತು ಹುಡುಗರು ಜೊತ್ತಾಗಿರ್ಬೋದು ಮಾಡ್ಯಾರು ಸೋತಾರ ಗುರುವಿಗೆ ಮಾಡ್ಯಾರು ನಮಸ್ಕಾರ ಕೂಡಿದ ಸದನ ಮಾಡಿ ಹೇಳ್ತೀವ ಗುರುವಿನ ವಿಸ್ತಾರ ಭಕ್ತಿ ಎಟ್ಟ ಕೇಳಿದವರ ತಿರುತ್ತಾರ ಓಕೆ ಕೇಳ್ಕೊಂಡು ಬಂದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಚಂದ ಹಾಡಾಡಿದ್ರು. ನಮ್ಮ ಕುಮಟೆ ಗ್ರಾಮದ ರೇವಣಸಿದ್ದೇಶ್ವರ ಡೊಳ್ಳಿನ ಸಂಘದವರು ಕಾಕಾವ್ರು ಅಂಥೇಳಿ ಹಾಡ ಕೇಳಿ ನನಗಂತೂ ಭಾರಿ ಖುಷಿ ಆಯ್ತು ರೀ. ನಿಮಗೆ ಹೆಂಗೆ ಅನ್ನಿಸ್ತು ಹಾಡ ಕೇಳಿ? ಪ್ರತಿಯೊಬ್ಬರೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಾ ವಿಡಿಯೋ ಮುಖಾಂತರ ಈ ಕಾಕಾವ್ರಿಗೆ ಹಾರೈಸೋದು ಒಂದರಿ ಏನಪ್ಪ ಅಂದ್ರೆ ನಮ್ಮ ರೇವಣಸಿದ್ದೇಶ್ವರ ಡೊಳ್ಳಿನ ಸಂಘ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಿಲ್ರಿ, ಆಮೇಲೆ ಎಲ್ಲ ಕಡೆ ಅವ್ರ ಹೆಸರು ತರಲಿ ಅಂಥೇಳಿ ನಾ ವಿಡಿಯೋ ಮುಖಾಂತರ ಹಾರೈಸ್ತೀನಿ ರೀ. ಅದಲ್ದನ ನಿಮ್ದು ಯಾವುದೇ ವಿಡಿಯೋ ಇರಲಿ, ನಮ್ಮ ಅಂದ್ರೆ ನೀವು ನಿಮ್ಮ ಜಾತ್ರೆ ಇರಲಿ, ಇಲ್ಲ ನೀವು ಈ ರೀತಿ ಡೊಳ್ಳಿನ ಹಾಡಗಳನ್ನ ನಾ ಸೋಷಿಯಲ್ ಮೀಡ್ಯಾಕ್ಕೆ ಹಾಕೋರಿದ್ರಿ ಅಂದ್ರೆ ನಾನು ಫೋನ್ ಮಾಡಿ ಕರೀರಿ. ನಾನು ನಿಮ್ಮ ಮನೆ ಮಗಳಿದ್ದಂಗೆ ಪ್ರತಿಯೊಂದು ಬಂದು ಎಲ್ಲ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ವಿಡಿಯೋಗಳನ್ನ ಮಾಡಿ ಏನು ಮಾಡ್ತೀನಿ ರೀ, ನಾನು ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದೊಳಗೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ನಿಮಗೆಲ್ಲ ಬೆಳವಣಿಗೆ ಆಗ್ಲಕ್ಕ ನಿಮ್ಮ ಅಂದ್ರೆ ಡೊಳ್ಳಿನ ಸಂಘಗಳು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳಿಲಕ್ಕ ಸಹಾಯ ಮಾಡ್ತಾನು. ನಾ ವಿಡಿಯೋ ಇಷ್ಟಕ್ಕೆ ಮುಗ್ಸೋಕೆ ಅದನ್ನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ರತಿಯೊಬ್ಬರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲ ಡೊಳ್ಳಿನ ಸಂಘದವ್ರಿಗೆ ವಿಡಿಯೋಗಳನ್ನ ಶೇರ್ ಮಾಡ್ತೀವಿ. ನಾಳೆಗೆ ನಾನು ನಮ್ಮ ಕಲಬುರಗಿಯ ಮಡ್ಡಿ ಸಿದ್ದೇಶ್ವರ ಡೊಳ್ಳಿನ ಸಂಘದವರು ಹಾಡ್ಯಾರು, ಆ ಹಾಡು ಹಾಕ್ತಾನೆ. ಈಗ ನನ್ನ ಇನ್ಸ್ಟಾಗ್ರಾಮಿಗೆ ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ. ನಾ ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.